ದುನಿಯಾ ವಿಜಯ್ ಆ್ಯಕ್ಟಿಂಗು ಬಿ ಜಿ ಎಮ್ಮು ಸಾಂಗ್ಸ್ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ. ಬಿ ಜಿ ಎಮ್ ಸಾಂಗ್ ಚರಣ್ ರಾಜ್ ನಂಬರ್ 1 ಮಾತಾಡೋಂಗಿಲ್ಲ ಅದ್ರ ಬಗ್ಗೆ. ಹೊಸ ಕಂಟೆಂಟ್ ಇದೆ, ಚೆನ್ನಾಗಿದೆ ಫಿಲಮ್ ನೋಡೋದು. ಚೆನ್ನಾಗಿದೆ. ಈಗಿನ ಯೂತು ತಂದೆ ತಾಯಿಗಳು ಎಲ್ಲ ಫಿಲಮ್ ನೋಡಬೇಕು. ಸಖತ್ತಾಗಿದೆ ಫಿಲಮ್ ಮಾತ್ರ. ಅದೇ ಈಗಿಂದು ಯೂತ್ಸ್ ಏನಿದ್ದಾರೆ ಅವ್ರಿಗೆ ಅವ್ರು ಬಂದು ನೋಡ್ಬೇಕು, ಕಾಲೇಜ್ ಸ್ಟೂಡೆಂಟ್ಸ್ ನೋಡಬೇಕು ಮೂವಿ. ಇನ್ನು ದುನಿಯಾ ವಿಜಯ್ ಮಾತಾಡೋಂಗಿಲ್ಲ. ಆದ್ರೆ ಸಲಾಗ ಮಸ್ತು, ಇದಕ್ಕಿಂತ ಸಲಾಗ ನೆಕ್ಸ್ಟ್ ಲೆವೆಲ್ ಆಗೈತಣ್ಣ ಫಿಲಮ್. ಸಕ್ಕತ್ತಾಗ ಸೂಪರ್. ನಾವು ಇದ್ದೇವೆ, ನಾವು ಚೆನ್ನಾಗಿ ಮಾಡಿದ್ದೀವಿ. ನಾವು ಇದರಲ್ಲಿ ಇದ್ದೇವೆ, ಮಂಗಳಮುಖಿಯರು ಇದ್ದೇವೆ. ನಾವು ಎಲ್ಲ ನೋಡ್ಬೇಕಂತ ಹೇಳಿಬಿಟ್ಟು ಅಲ್ಲಿಂದ 200 ರೂಪಾಯಿ ಖರ್ಚು ಮಾಡಿಬಿಟ್ಟು ಬಂದಿದ್ದೀನಿ. ಚೆನ್ನಾಗಿ ನಾನು ಯೂಟ್ಯೂಬಲ್ಲಿ ಹಾಕಿ ಎಲ್ಲ ಇದರಲ್ಲೇ ಹಾಕಿ. ಸೂಪರ್ ಆಗಿತ್ತಮ್ಮ. ಬಾಸ್ತೆ ಯಾವಾಗಲೂ ಸೂಪರ್. ಸೂಪರ್ ಬೊಂಬಾಟಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ಏರಿಯಾದಲ್ಲೂ ನಡೀತದೆ, ಮಾಮೂಲಿ ತೋರಿಸಿದ್ದಾರೆ. ಹುಡುಗರೆಲ್ಲ ಸ್ವಲ್ಪ ಚೆನ್ನಾಗಿ ಚೇಂಜ್ ಆದರೆ ಓಕೆ. ಚೆನ್ನಾಗಿತ್ತು ಸರ್. ವಿಜಯ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಸಕ್ಕತ್ತಾಗಿದೆ ಅಣ್ಣ, ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಸಲಾಗ ಬರುತ್ತೆ ನೆಕ್ಸ್ಟ್. ಸೂಪರ್ ಆಗಿದೆ ಗುರು. ದುನಿಯಾ ಮಾಸ್ ಮೂವಿ. ಸಖತ್ತಾಗಿತ್ತು ಮೂವಿ. ಸೂಪರ್ ಮೂವಿ ಬ್ರೋ. ಸೂಪರ್ ಮೂವಿ. ಒಳ್ಳೆ ಸರ್ ಮೇಡಮ್ ಅವರು ಪೊಲೀಸ್ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರು ಮಾತ್ರ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗೈತೆ ಮೂವಿ. ಫಿಲ್ಮ್ ಚೆನ್ನಾಗಿದೆ. ಫಿಲ್ಮ್ ಚೆನ್ನಾಗಿದೆ. ಸೂಪರ್ ಮಾಡೋರು. ದುನಿಯಾ ವಿಜಯ್ ಬೊಂಬಾಟ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪೊಲೀಸ್ ಆಕ್ಟಿಂಗ್ ಸೂಪರ್. ಸೂಪರ್ ಬ್ರೋ. ಚೆನ್ನಾಗಿ ಸೂಪರ್ ಬ್ರೋ, ಸೂಪರ್ ಕಡಾಕ್ ಸೂಪರ್ ಮಸ್ತ್ ಐತೆ ಬ್ರೋ. ಸ್ಟೋರಿ ಚೆನ್ನಾಗಿತ್ತು. ಒಂದೊಳ್ಳೆ ಯೂತ್ಸ್ಗೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನನ್ನ ಕಡೆ ಒಂದು ಮೆಸೇಜ್ ಏನಂದರೆ ಗಾಂಜಾ ಯಾರು ಹೊಡಿತಾರಲ್ಲ ಅಂಥವ್ರಿಗೆ ಸ್ವಲ್ಪ ತಂದೆ ತಾಯಿಗಳು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಸ್ವಲ್ಪ ಬೆಸ್ಟ್ ಬೆಟ್ರು. ಆಮೇಲೆ ಇದು ಎಣ್ಣೆ ಹೊಡಿತಾರಲ್ಲ, ಬಟ್ ಎಣ್ಣೆ ಹೊಡಿಲಿಲ್ಲ ಅಂತಿಲ್ಲ, ಬಟ್ ಅಂದರೆ ಏನೋ ಸ್ವಲ್ಪ ಫ್ಯಾಮಿಲಿ ನೋಡ್ಕೊಂಡು ಹೊಡಿಲ್ಲ ಅಂತ ಒಂದು ಮೆಸೇಜ್ ಅಷ್ಟೇ, ಮತ್ತೇನಿಲ್ಲ. ಜೈ ಡಿ ಬಾಸ್. ವಿಜಯ್ ಅವರು ಒಳ್ಳೆ ಚೆನ್ನಾಗೇ ತೋರಿಸಿದ್ದಾರೆ ಸಮಾಜಕ್ಕೆ. ಒಳ್ಳೆ ಏನು ಈಗ ಯೂತ್ಸು ಒಂದು ಪೀಳಿಗೆ ಹಾಳಾಗ್ತಿದ್ದಾರೋ, ಈ ಸಮಾಜಕ್ಕೆ ಏನು ತಂದೆ ತಾಯಿಗಳು ಆಸೆ ಇಟ್ಕೊಂಡು ಮಕ್ಕಳನ್ನ ಸಾಕ್ತಿದ್ದಾರೋ ಅಂಥವ್ರನ್ನ ಇವತ್ತು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವರು. ಈ ಮುಂದಿನ ಪೀಳಿಗೆಗೆ ಈ ಸಮಾಜ ಯೂಸು ಅರ್ಥ ಮಾಡ್ಕೊಂಡು ಈ ಸಮಾಜನ ಉದ್ಧಾರ ಮಾಡಬೇಕು, ಈ ದೇಶನ ಕಾಪಾಡಬೇಕು ಅಂತ ಹೆಂಗೆ ಅಂತೇಳಿ ನಿಜವಲ್ಲೂ ಸುಳ್ಳಲ್ಲ. ಒಳ್ಳೆ ಲೋಕಲ್ಲಾಗೆ ಯಾವುದೇ ದುಂದು ವೆಚ್ಚ ಇಲ್ದಲ್ಲೇ ಲೋಕಲ್ಲೇ ಹುಡುಗರನ್ನ ಇಟ್ಕೊಂಡು ಡ್ರಗ್ಸನ್ನ ಇವನ್ನ ತಗೊಂಡು ಹಾಳಾಗೋಂಥ ಹುಡುಗರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈ ಮುಂದೆ ಯೂಸ್ ಇದನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಉತ್ತಮವಾದ ಬೆಳವಣಿಗೆ ಕಾಣಲಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಒಂದು ಭೀಮಾ ಒಂದು ಚಲನಚಿತ್ರ ಭಾಳ ಒಳ್ಳೆ ರೀತಿಯಿಂದ ಅಭಿವ್ಯಕ್ತಿಪಡಿಸಿದ್ರು. ಈ ಒಂದು ಮುಂದಿನ ಪೀಳಿಗೆಗೆ ಈ ಒಂದು ಚಲನಚಿತ್ರದಿಂದ ಬೆಳೀತಕ್ಕಂಥ ನವ ಯುವಕರಿಗೆ ಈ ಡ್ರಗ್ಸ್ನಿಂದ ಯಾವ ರೀತಿ ಪ್ರತಿಕ್ರಿಯೆ ಆಗುತ್ತೆ, ಪರಿಣಾಮ ಬೀರುತ್ತೆ. ಸೊ ಅದರಿಂದ ಈ ನವ ಪೀಳಿಗೆಗಳಿಗೆ ಎಷ್ಟು ಅನುಭವ ಆಗುತ್ತೆ ಅಂತಕ್ಕಂಥ ಈ ಚಲನಚಿತ್ರ ಅಭಿವ್ಯಕ್ತವಾಗಿದೆ. ಥ್ಯಾಂಕ್ ಯು. ಸ್ಟೋರಿ ಬಗ್ಗೆ, ಡೈರೆಕ್ಷನ್ ಬಗ್ಗೆ ಹೇಳೋದು ಅಲ್ಟಿಮೇಟ್ ಇಲ್ಲ ಅಂತಿಲ್ಲ, ಬಟ್ ಒಂದೇ ಒಂದು ಲಾಸ್ಟ್ ಮೆಸೇಜ್ ಕೊಡೋದಂದರೆ ಎಣ್ಣೆ ಹೊಡೀರಿ, ಸಂಸಾರ ಹಾಳಾಗೋಷ್ಟು ಅಲ್ಲ, ಬಟ್ ನಿಮ್ಮ ಸಂಸಾರ ನೋಡಿಕೊಂಡು ಅಷ್ಟು ಹೊಡೀರಿ, ಇಲ್ಲ ಅಂತಿಲ್ಲ. ಈಗಿನ ಜನ್ರೇಷನಲ್ಲಿ ಎಲ್ಲರೂ ಎಣ್ಣೆ ಹೊಡಿತಾರೆ, ಇಲ್ಲ ಅಂತಿಲ್ಲ, ಬಟ್ ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ಎಲ್ಲ ಉಳಿಸ್ಕೊಂಡು ಅದನ್ನು ಹೊಡೀರಿ, ಇಲ್ಲ ಅಂತಿಲ್ಲ. ಬಟ್ ಇನ್ನೊಂದೇನೆಂದರೆ ಡ್ರಗ್ಸು ಗಾಂಜಾ ಏನಿದೆಯಲ್ಲ ಅದು ಸ್ವಲ್ಪ ದೊಡ್ಡ ರಾಜಕಾರಣಿಗಳೇ ಪಾಪ. ಯಾಕಂದ್ರೆ ಲೋಕಲ್ ಹುಡುಗರು ಯಾರು ಮಾಡಲ್ಲ ಅಷ್ಟೊಂದು ದುಡ್ಡು ಅಷ್ಟೊಂದು ಏನಿಲ್ಲ. ಅಂದರೆ ಇನ್ನೊಂದೇನೆಂದ್ರೆ ಅವರಿಗೆ ಸ್ವಲ್ಪ ಇವ್ರು ಪೊಲೀಸವ್ರದ್ದು ಸ್ವಲ್ಪ ಕ್ರಮ ತಗೊಳ್ಳಿ ಅಂತ ಅಷ್ಟೊಂದೊಂದು ಮೆಸೇಜ್ ಅಷ್ಟಲ್ಲ. ಬಟ್ ಸೂಪರ್ ಮೆಸೇಜ್. ಎಲ್ಲರಿಗೂ ಯೂತ್ಗೆ ಆಗಂಥ ಮೆಸೇಜನ್ನು ಏನು ದುನಿಯಾ ವಿಜಯ್ ಅವ್ರು ಕೊಟ್ಟಿದ್ದಾರೆ, ಸೂಪರ್.